ಅವಳಿಗೆ ಏನಾಯ್ತಪ್ಪಯ್ಯ? ಯಾಕೆ ಹಿಂಗೆ ಉರ್ದು ಬೀಳ್ತಾವಳೆ? ಆರೋ ದೀಪ ಉರಿಯುತ್ತೆ ಅಂದ್ಕೊಂಡಿದ್ದೆ. ಇದು ಆರಿಸಿದ್ರು ಆರದೇ ಇರೋ ದೀಪ. ಇದಕ್ಕೆ ಬೆಂಕಿ ಹಚ್ಚೆ ಕೈ ಬಿಡಬೇಕು ಅನ್ಸುತ್ತೆ ಅಲ್ವಾ? ದಣಿ, ಈಗ ಗೋಡಂಬಿ ನನ್ನ ಮಗ ಎದ್ಬಿಟ್ಟು ನಿಜವಾಗಿ ಹೇಳ್ಬಿಟ್ರೆ ಏನು ಮಾಡವ? ನನಗೆ ಆ ಕಡೆ ಮನೆಗೂ ಹೋಗೋಕ್ಕಾಗದೆ, ಈ ಕಡೆ ಇಲ್ಲಿರೋಕ್ಕೂ ಆಗದೆ ನನ್ನ ಜೀವ ಪಟ್ಪಟ ಪಟ್ಪಟ ಅಂತೈತೆ. ಅಲ್ಲ ಕಣಪ್ಪಯ್ಯ, ಅಷ್ಟೆಲ್ಲ ಕೇಳ್ಕೊಂಡ್ರು ಬೇಡ ಅಂದ್ಬಿಟ್ಲಲ್ಲ, ಅದು ಆ ಶಿವನ್ ಮುಂದೆ ಅವನಿಗೇನಾನ ಅನುಮಾನ ಬರೋಕ್ಕಿಲ್ವಾ? ಇವಳು ಏನು ಗೊತ್ತಿಲ್ಲದೆ ಹಿಂಗೆ ಆಡ್ತಾವಳೆ. ಇನ್ನೇನಾನ ಗೋಡಂಬಿನ ಹೊಡೆದು ನಾನೇ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕತೆ ಏನಪ್ಪಯ್ಯ? ಊರೆಲ್ಲ ನೆಂಟರಿದ್ರು ಹುಣ್ಣ ಕಿಕ್ಕವರಿಲ್ಲ ಅನ್ನೋ ಹಾಗೆ ತಿರ್ಬೋಕಿ ಅವನು. ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಆಗಲೇ ನಿನ್ನ ಕಡೆನೇ ಕೈ ತೋರಿಸಿ ನೀನೇ ಇದೆಲ್ಲ ಮಾಡಿದ್ದು ಅನ್ನೋ ಥರ ಮಾಡಿಬಿಟ್ನಲ್ಲ. ಸದ್ಯ ಅವ್ರಿಗೆ ಅನುಮಾನ ಬರಲಿಲ್ಲ, ಬಚಾವಾದೆ. ನಿನ್ನ ಮೇಲೆ ಏನಾದರೂ ಅನುಮಾನ ಬಂದಿದ್ರೆ ಏನೋ ಗತಿ? ದಣಿ, ಈಗ ಏನು ಮಾಡವ ದಣಿ? ಹೊತ್ಕೊಂಡು ಹೋಗೋರಿದ್ರೆ ಸತ್ತಂಗೆ ಬೀಳೋದಕ್ಕೆ ತುಂಬ ಜನ ಇದ್ದಾರೆ. ಈಗ ನಾವು ಇಡೋ ಹೆಜ್ಜೆ ಬಲ್ಗಾಲಿಂದ ಎಡಗಾಲಿಂದ ಅಂತ ನಮಗೂ ಗೊತ್ತಾಗಬಾರ್ದು. ಅಷ್ಟು ಹುಷಾರಾಗಿ ಕೆಲಸ ಮಾಡಬೇಕು. ಅರ್ಥ ಆಗಿಲ್ಲಪ್ಪಯ್ಯ. ಅವನಿಗೆ ಮತ್ತೆ ಎಚ್ಚರ ಆಗಿ ನೀನೇ ಮಾಡಿದ್ದು ಅಂತ ಬಾಯಿ ಬಿಟ್ಬಿಟ್ರೆ ನಿನ್ನ ಕತೆ ಜೊತೆಗೆ ನಾನು ಕಟ್ಟಿರೋ ಕೋಟೆ ಕೂಡ ಮುಳುಗೆ ಹೋಗುತ್ತೆ. ಅದಕ್ಕೆ ನಾನೀಗೊಂದು ಹೇಳ್ತೀನಿ, ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡು. ಏನಪ್ಪಯ್ಯ? ನೀನು ಇಲ್ಲಿರಬಾರ್ದು ಅಂತ ಪಾರ್ವತಿ ಹೇಳಿದಾಳೆ. ಅದೇ ನೀನು ಮುಖ ಮುಚ್ಕೊಂಡು ಹೋದರೆ ಆ ಶಿವಗೂ ಗೊತ್ತಾಗಲ್ಲ, ಪಾರ್ವತಿಗೂ ಗೊತ್ತಾಗಲ್ಲ. ಅಂದರೆ ಮಾರು ಬೇಸ್ದಾಗ ಹೋಗಿ ಆ ಗೋಡಂಬಿ ನನ್ನ ಮಗನ ಮುಗಿಸ್ಬಿಡು ಅಂತವ್ರೆ ದಣ್ಗಳು. ಸರಿ ಅಪ್ಪಯ್ಯ, ನೀವು ಹೊರಡಿ. ಪರಶು ಅವನು ಈಗ ICUನಲ್ಲಿದ್ದಾನೆ. ಡಾಕ್ಟ್ರ್ ಹೇಳ್ದ ಹಾಗೆ ಇನ್ನು ಅರ್ಧ ಗಂಟೆಗೋ 1 ಗಂಟೆಗೋ ಅವನ್ನ ಜನರಲ್ ವಾರ್ಡ್ಗೆ ಹಾಕ್ತಾರೆ. ಆಗ ಒಳಗೆ ಹೋಗು, ಯಾರಿಗೂ ಗೊತ್ತಾಗಲ್ಲ. ನೀನು ಮಾಡೋ ಕೆಲಸ ಗೋಡಂಬಿಗೂ ಗೊತ್ತಾಗಬಾರ್ದು, ಹಾಗೆ ಮಾಡಬೇಕು. ಸರಿ ಅಪ್ಪಯ್ಯ. ಒಂದು ವಿಷಯ ನೆನ್ಪಿಟ್ಕೋ, ಈಗಾಗಲೇ ಒಂದು ತಪ್ಪು ಮಾಡಿ ಅದನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪು ಮಾಡಿದೆ. ಆ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಮತ್ತೂ ಒಂದು ತಪ್ಪು ಮಾಡಿದೆ. ಹೀಗೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಇದ್ರೆ ಏನೋ ಕತೆ. ಚಿಕ್ಕದ್ ಮಾಡ್ರೆ ಹುಷಾರು, ಹೋಗಿ ಕೆಲ್ಸವ ಬೋ ಜಲ್ದಿ ಹೊಂಡು ಮಾಡ್ಕೊಂಡು ಬನ್ನಿ, ಆಯ್ತಾ? ಲೈ ಛತ್ರಿ, ನಂಗೆ ಗೊತ್ತು ಕಣ್ ಹೋಗ್ಲಾ. ಮಾರಿಗುಡಿ ದೇವರು ವೀರಭದ್ರನವರ ಮಗ ಈ ಪರ್ಶುಗೆ ಒಂದು ಕೊಲೆ ಮಾಡೋದೇನು ಮ್ಯಾಟ್ರೇ ಆಗೋದಿಲ್ಲ ಕಲ. ನೀವು ಹೋಗ್ಲಾ, ನಾನು ನೋಡ್ಕೊತೀನಿ. ಬರ್ತೀನಿ. ಹೆಂಗ್ ಮಲಗೋಳು ನೋಡು. ಆನೆ ಮರಿ ಹಿಂಡಿ ಬೂಸತ್ತಿನ ಮಲಗ್ದಂಗೆ ಮಲಗೋಳು. ಮಾತೆತ್ತರೆ ಸಾಕು. ನಮ್ಮ ಅಪ್ಪನ ಕರಿತೀನಿ, ನಮ್ಮ ಅಣ್ಣನ ಕರಿತೀನಿ ಅಂತಾಳೆ. ಅದ್ರ ಬದಲು ಕೆಳಗೆ ಮಲ್ಕೊಳ್ಳೋದೇ ವಾಸಿ. ಲೋ ಅಕ್ಕಿ ಹಪ್ಳ, ಅಲ್ಲಿ ಯಾಕೋ ಮಲ್ಕೊಂಡಿದ್ಯಾ? ಕೆಳಗೆ ಮಲ್ಕೊಂಡ್ರೆ ಸ್ವರ್ಗ ಸಿಗ್ತದಂತೆ, ಹಂಗಂತ ಜ್ವೇಷ್ ಹೇಳೋರೆ, ಅದಕ್ಕೆ ಮಲ್ಕೊಂಡಿದ್ದೀನಿ. ಮಲ್ಕೊಂಡ್ರೆ ಸ್ವರ್ಗ ಸಿಗಲ್ಲ, ಮಲ್ಕೊಂಡ್ಮೇಲೆ ಎದ್ದೇಳ್ದೆ ಹೋದ್ರೆ ಸ್ವರ್ಗ ಸಿಗೋದು. ನಮ್ಗೆ ಈ ಇನ್ಫಾರ್ಮೇಶನ್ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು. ತಾವು ನೆಮ್ಮದಿಯಿಂದ ಆರಾಮಾಗಿ ಮಲಿಕಳಿ. ಸರಿ, ಬಂದ ಮೇಲೆ ಮಲ್ಕೋ. ಗಂಡ ಕೆಳಗಡೆ ಮಲ್ಕೊಂಡಿದ್ದು ಹೆಂಡತಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಒಳ್ಳೇದಾಗಲ್ವಂತೆ. ಬೇಡ ಕಣವ, ಅದ್ರ ಸವಾಸನೇ ಬೇಡ. ನಾನ್ ಮೇಲ್ ಬರಾನ, ನಿನ್ ಮೇಲ್ ಕೈ ಹಾಕನ, ನೀನ್ ನಮ್ಮ ಅಪ್ಪನ ಕರಿಯಾನ, ಅವನು ಬರಾನ, ನನ್ನ ಕಬ್ಬನ್ ಜಲ್ಲೆ ಅರ್ಧಂಗ ಅರಿಯಾನ. ಅದ್ರ ಸವಾಸನೇ ಬೇಡ. ತಾವ್ ಮೇಲೆ ಮನಿಕಳಿ, ನಾವ್ ಇಲ್ಲೇ ಮನಿಕತಿ. ಲೋ, ಈ ನಾಟಕ ಎಲ್ಲ ಏನ್ ಬೇಡ. ನೀ ನನ್ನ ಮುಗ್ದೆ ಅಂತ ನಂಗೇನು ಬೇಜಾರಾಗ್ಲಿಲ್ಲ ಕಣೋ ಡೌರಾಜ. ಆದ್ರೆ ನನ್ನನ್ನು ಮುಟ್ಟಿದ್ರೆ ಒಳ್ಳೆ ತಿಪ್ಪೆ ಮುಗ್ದಂಗೆ ಆಡ್ತೀಯಲ್ಲ, ಅದು ನಂಗೆ ಉರಿಯೋದು. ಯಾಕ್ಲ ಗೋಡಂಬಿ ಹೇಗೆ ಮಾಡ್ಕೊಂಡೆ? ನೀನು ಹೆಂಗೆ ಮಲ್ಕೊಂಡಿದ್ರೆ ನಾನು ಪ್ರೋಟೀನ್ ಪೌಡರ್ ತಂದ್ಕೊಡೋದು ಯಾರು ಹೇಳು? ನೋಡೋ, ಈ ತಿಂಗಳು ಪ್ರೋಟೀನ್ ಖಾಲಿ ಆಯ್ತಾಯ್ತಾ ಬತ್ತೈತೆ. ಮರ್ಯಾದೆ ಎದ್ದು ನನಗೆ ತರಿಸ್ಕೊಟ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ನೋಡು, ಅಲ್ಲ ಕಣ್ಲ ಗೋಡಂಬಿ, ಯಾಕ್ಲ ನೀನು ಒಬ್ಬನೇ ಹೋದೆ? ನಿನಗೆ ಶಿವಣ್ಣ ಮಾತ್ರ ಅಣ್ಣನ? ಒಂಗರ್ ಸೀನಣ್ಣ ಅಂತ ಬರೀ ಬಾಯಿಗೆ ಮಾತು ಗಂತಿದೆ ಅಂತ ಗೊತ್ತಾಯ್ತು ಬಿಡಿ. ಇವತ್ತು ನಾನು ನಿನ್ ಜೊತೆ ಬರ್ತಿದ್ದೆ ಕಣ್ಲ, ಅದ್ಬಿಟ್ಟು ನೀನು ಯಾಕ್ಲ ಒಬ್ಬನೇ ಹೋದೆ? ಹಿಂಗಾಯ್ತು ಅಂತನೂ ಗೊತ್ತಿಲ್ವಲ್ಲ.
ಒಬ್ಬೊಬ್ಬರು ಒಂದೊಂದು ಹೇಳ್ತಾವ್ರೆ. ನೀನೇ ಬಿತ್ತು, ಅಥವಾ ಯಾರು ಕೂತ್ಕೊಂಡು ಹೋದ್ರು, ಅಥವಾ ನಿನಗೆ ಯಾರು ಓಡಿದ್ರು, ಒಂದು ಗೊತ್ತಾಯ್ತಿಲ್ಲ. ನೀನೇ ಹೇಳ್ಬೇಕದೇನಾಯ್ತು ಅಂತ. ಶಿವಣ್ಣ ನಿನ್ನ ಸ್ವಂತ ತಮ್ಮಗಿಂತ ಹೆಚ್ಚಾಗಿ ನೋಡ್ಕೊಂಡವನೇ. ಅವನು ಹೇಳೋದನ್ನ ನನ್ನ ಕೈಲಿ ನೋಡೋಕ್ಕಾಯ್ಕಿಲ್ಲ. ಅದನ್ನು ತಿಳ್ಕೊಂಡು ಬೇಗ ಹುಷಾರಾಗಿ ಎದ್ದು ಬಾ. ಪಾರ್ಟಿ ಮಾಡೋಣ, ಏನಂತಿಲ್ಲ? ನೋಡ್ಲಾ, ನಾನು ಹಿಂಗೆಲ್ಲ ಆಡೋದು ನನಗೆ ಸೂಟ್ ಆಯಕ್ಕಿಲ್ಲ, ಬೇಜಾರಾಯ್ತದೆ. ಅದನ್ನ ಮರ್ಯಾದೆಯಿಂದ ತಿಳ್ಕೊಂಡು ಬೆಳಗ್ಗೆ ಆಗಷ್ಟು ಹುಷಾರಾಗು. ನಿನ್ನ ಮೆರವಣಿಗೆ ಮಾಡ್ಕೊ ಕರ್ಕೊಯ್ತೀನಿ. ಇವಳು ಯಾರೋ ಇಲ್ಲೇ ಅವಳೆ. ಕ್ಯಾಮ್ರಾ ಎಲ್ಲ ಬೇರೆ ನನ್ನ ಕಡೆನೇ ನೋಡ್ದಂಗೆ ಅನಿಸ್ತೈತಲ್ಲ, ಏನು ಮಾಡೋಣ ಇವಾಗ? ಎಕ್ಸ್ಕ್ಯೂಸ್ ಮಿ ಸರ್, ವಿಸಿಟಿಂಗ್ ಅವರ್ಸ್ ಮುಗ್ದಿದೆ, ಬೆಳಗ್ಗೆ ಬನ್ನಿ. ಅದು ಅರ್ಜೆಂಟ್. ಇಲ್ಲ ಸರ್, ಬೆಳಗ್ಗೆ ಬಂದು ವಿಸಿಟ್ ಮಾಡಿ. ಯಾರ ಕಡೆಯವ್ರು ನೀವು? ಅವ್ರ ಕಡೆಯವರು. ನರ್ಸ್, ಎಸ್ ಸರ್.